ಸರಿ ಆಯಿತು, ಅದನ್ನು ಕ್ಯಾನ್ಸಲ್ ಆಯಿತು. ಕೊನೆಗೆ ಮನೆಯವ್ರು ಏನು ಮಾಡಿದ್ರು, ಇದು ಇದು ಆಮೇಲೆ ಹೇಳಿದಲ್ಲ ಶ್ರೀನಿವಾಸ್ ಅನ್ನೋರು, ಅವರು ಬಾಲಣ್ಣ ಮಗ, ಅವರು ಡ್ರಿಂಕ್ಸ್ ಮಾಡಿಬಿಟ್ಟು ಲೈವ್ ಟಿ ವಿಯಲ್ಲಿ ಬಂದುಬಿಟ್ಟು ಫುಲ್ಲು ನಮ್ಮ ಅಣ್ಣವ್ರ ಬಗ್ಗೆ ಅವ್ನಿಗೆ ಯಾಕೆ ಕೊಡಬೇಕು, ಇವ್ನಿಗೆ ಯಾಕೆ ಕೊಡಬೇಕು ತುಂಬ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಅದು ಅಮ್ಮವ್ರು ನೋಡಿಬಿಟ್ಟು ಭಾರತಿ ಅಮ್ಮವ್ರು ತುಂಬ ನೋವಾಗಿ ನಮ್ಗೆ ಯಾಕೆ ಬೇಕು ಈ ಜಾಗ, ಹಿಂಗೆಲ್ಲ ಅನಿಸ್ಕೊಂಡು ಬೇಕಾ ಜಾಗ ಅಂತ ಅವ್ರಿಗೆ ಆ ಟೈಮಲ್ಲೇ ಫೀಲ್ ಆಯಿತು. ದೆನ್ ಅಪ್ರೋಚ್ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿಬಿಟ್ಟು ನಂಗೆ ಬೇರೆ ಜಾಗ ಕೊಡಿ ಅಂತ ಹೇಳಿದಾಗ ಗೌರ್ಮೆಂಟ್ ಅವರು ಒಂದು 3-4 ಜಾಗ ತೋರಿಸಿದ್ರು, ಇಡೀ ಬೆಂಗಳೂರಲ್ಲೇ ತೋರಿಸಿದ್ರು. ಬಟ್ ಯಾವುದೋ ಅವ್ರಿಗೂ ಇಷ್ಟ ಆಗಲಿಲ್ಲ. ಕೊನೆಗೆ ಆಯಿತು, ಒಂದು ಕೆಲಸ ಮಾಡಿ ಮೈಸೂರಿಗೆ ಕೊಟ್ಬಿಡಿ ನಮಗೆ ಅಂತ ಕೇಳಿದಾಗ ಅವ್ರು ಗೌರ್ಮೆಂಟ್ ಸ್ಪಂದಿಸಿ ಮೈಸೂರಲ್ಲಿ ನಂಜನಗೂಡಲ್ಲಿ 5 ಎಕರೆ ಕೊಟ್ಟರು. ಅದು ನ್ಯೂಸ್ ಬಂದಿದ್ದ ತಕ್ಷಣ ಏನು ಮಾಡ್ಬಿಟ್ರು, ಅಭಿಮಾನಿಗಳೆಲ್ಲ ಮನೆ ಹತ್ರ ಹೋಗ್ಬಿಟ್ಟು ನೋಡಿ ನಾನು ಸತ್ತೋಗ್ಬಿಡ್ತೀನಿ, ನೀವೇನು ನಮ್ಮ ಮೈಸೂರು ಶಿಫ್ಟ್ ಮಾಡಿದ್ರೆ ಅಂತ ಹಿಂಗೆ ಅಂತ ಅಲ್ಲೆಲ್ಲ ಮನೆ ಹತ್ರ ಬಂದು ಇದು ಮಾಡಿದ್ರು. ಆವಾಗ ಅಮ್ಮ ಹೇಳಿದ್ರು, ಆಯ್ತಪ್ಪ ಒಂದು ಕೆಲಸ ಮಾಡೋಣ, 2 ವರ್ಷ ಕಾಯ್ತೀನಿ ನಾನು, ಇಲ್ಲೇ ಆದರೆ ನಮಗೂ ಸಂತೋಷನೇ, ಕಾಯ್ತೀನಿ ನೋಡೋಣ ಏನಾಗುತ್ತೆ ಅಂತ 2 ವರ್ಷ ಕಾಯ್ದರು. ತಿರ್ಗಾ ಅದು ಆಗಲಿಲ್ಲ, ಆಗೋದು ಸೂಚನೆಯೇ ಕಾಣ್ತಿಲ್ಲ. ಅದಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡಿಕೊಟ್ರು ಮೈಸೂರಿಗೆ ಕೊಡಿ ಅಂತ. ಆ ನಂಜನಗೂಡು ಜಾಗನೂ ಹೋಯ್ತು, ಅದು ಹೊಟ್ಟೈತೆ 2 ವರ್ಷದಲ್ಲಿ. ತಿರ್ಗಾ ಮತ್ತೆ ಇನ್ನೊಂದು ಜಾಗ ಕೊಟ್ಟರು, ಅದಕ್ಕೂ ಸ್ವಲ್ಪ ಏನೇನೋ ಲಿಟಿಗೇಷನ್ ಇತ್ತು. ಕೊನೆಗೆ ಅದನ್ನು ಪಾಪ ಇವರು ಮನೆಯವರು ಅಲ್ಲೆಲ್ಲ ಓಡಾಡಿ ಎಲ್ಲ ಮಾಡಿ ಕೊನೆಗೆ ಅದು ಆಗಿ ಕೊನೆಗೆ ಒಂದು ಮೆಮೊರಿಯಲ್ ಆಗಿದೆ. ಇವತ್ತು ಮನೆಯವರು ಅಲ್ಲಿ ಹೋಗಲಿಲ್ಲ ಅಂದರೆ, ಮೈಸೂರಿಗೆ ಹೋಗಲಿಲ್ಲ ಅಂದರೆ ವಿಷ್ಣುವರ್ಧನ ಸ್ಮಾರಕ ಇವತ್ತಿಗೂ ಆಗ್ತಾಯಿರಲಿಲ್ಲ. ಇವತ್ತೇನಾಗಿದೆಯಲ್ಲ, ಇದು ಧ್ವಂಸ ಮಾಡಿದಾರಲ್ವ, ಅದೇ ಆಗ್ತಾಯಿತ್ತು. ಬಟ್ ಈಗ ಇದನ್ನು ಹೆಂಗೆ ಉಳಿಸ್ಕೊಬೋದು ಅಂದರೆ ಗೌರ್ಮೆಂಟ್ ಅವರು ಮುಂದೆ ಬರಬೇಕು. ಅವ್ರದ್ದೇ ಪ್ರಾಪರ್ಟಿನ ಅದು ಯಾರೋ ಮಾಲ್ ಕಟ್ತಾರೆ, ಅವ್ರು ಕೊಂಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಪ್ರಾಪರ್ಟಿ ಅವ್ರು ಹೆಂಗೆ ತೊಗೊತಾರೆ ಗೊತ್ತಿಲ್ಲ. ಸೊ ಗೌರ್ಮೆಂಟ್ ಅವರು ಬಂದುಬಿಟ್ಟು ಇದಕ್ಕೆ ಇನ್ವಾಲ್ವ್ ಆಗಿಬಿಟ್ಟು ಆ ಜಾಗ ಉಳಿಸ್ಕೊಟ್ರೆ ಆಗುತ್ತೆ ಇದು.